ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆ್ಯಂಕರ್ ಸ್ನೇಹ ನೀಲಪ್ಪಗೌಡ ಯೂಟ್ಯೂಬ್ ಚಾನೆಲ್. 1.5 ತಿಂಗಳಾದಮೇಲೆ ನಮ್ಮ ಅಕ್ಕನ ಮನೆಗೆ ಹೊರಟಿದ್ದೆ, ಅದು ಊರಿಗೆ. ಯಾರಿಗೂ ಹೇಳಿದೆ. ಹೇಗಿತ್ತು ಎಲ್ರ ರಿಯಾಕ್ಷನ್ ಬನ್ನಿ ನೋಡೋಣ. ಹೌದು, ಯಾರಮ್ಮ? ತಂಬೂರಿಗೆ ಹೋಗಿದ್ದ ಅದಕ್ಕೆ ಮತ್ತೆ ಯಾರು ಕರ್ಕೊಂಡು ಬಂದಿದ್ದಾರಾ? ಅಮ್ಮ, ಅಯ್ಯೋ ಅಪ್ಪಮ್ಮ, ಅಮ್ಮ. ನಮ್ಮ ಬಾವ ನೋಡಿ ಹೆಂಗ್ ಮಲ್ಕೊಂಡಿದ್ದಾರೆ ನಮ್ಮ ಬಾವ. ನನ್ನನ್ನು ಫಸ್ಟ್ ರೆಕಗ್ನೈಸ್ ಮಾಡಿದ್ದೆ ತಂಬೂರಿ. ಅವನೇ ಓಡ್ ಬಂದು ಅಯ್ಯೋ ಯಾರೋ ಬಂದರು ಅಂತ ಎಲ್ರಿಗೂ ಹೇಳಿಬಿಟ್ಟ. ಸೊ ಹಾಗಾಗಿ ಎಲ್ರಿಗೂ ಗೊತ್ತಾಯಿತು. ನಮ್ಮ ಅಮ್ಮ ಅಂತೂ ಹೆದ್ರುಕೊಂಡು ಏನು ಹೇಳಬೇಕಂತಲೇ ಗೊತ್ತಾಗಲಿಲ್ಲ. ಮಾಮ ಬಾಳೆಹಣ್ಣಿಗಾಗಿ ಧನ್ಯವಾದಗಳು. ದೇವ್ರೇ ಪ್ಲೀಸ್ ತಂಗಿ, ನಾನು ಹೇಳ್ದಷ್ಟು ಮಾಡತ್ತೆ, ಸುಟ್ಕೊಡತ್ತೆ. ಹೇಳ್ದಷ್ಟು ಮಾಡು, ಅದಕ್ಕೆ ಪ್ರಸಾದ ಮಾಡ್ಬೇಡ. ಊರಲ್ಲಿ ಮೋಸ್ಟ್ ಫೇವ್ರೆಟ್ ಪಾಸ್ಟ್ ಟೈಮ್ ಅಂದರೆ ಒಲೆ ಮುಂದೆ ಚಳಿ ಕಾಯಿಸೋದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಚಳಿ ಕಾಯಿಸೋದಂದರೆ ಸ್ವರ್ಗ. ನಮ್ಮ ತಂಬೂರಿಗೆ ಅದೆಷ್ಟು ಹೊಟ್ಟೆ ಕಿಚ್ಚು ನೋಡಿ. ಕರಿಯನ್ನು ಚಿನ್ನಿ ಆಸೆ ಮಾಡ್ತಿದ್ಲು ಅಂತ ಬೊಗಳ್ತಾನೆ ಇರ್ತಾನೆ. ನಾವು ವಿಡಿಯೋ ಮಾಡ್ತಾಯಿದ್ರು ಬೊಗಳ್ತಿರ್ತಾನೆ. ಪುಳ ಪಾಪು, ಆನಪ್ಪ, ಆರಪ್ಪ. ಆಯ್ತಾಯ್ತು. ನೋಡಿ, ಕಾಡಲ್ಲಿ ಪ್ಲಾಸ್ಟಿಕ್ ಹಾಕಿರೋದ್ರಿಂದ ನಮ್ಮ ಕರು ಕಾಲಿಗೆ ಹೇಗೆ ಸಿಕ್ಕಾಕೊಂಡಿದೆ ಅಂತ ತೆಗಿಬೋದಾ? ಅಲ್ಲ, ಹೋದ ವಾರ ಹಿಂಗೆ ಆಗಿ ಆಗ್ತಿಲ್ವಾ? ಏನದು ಆ್ಯಕ್ಚುಲಿ? ಹೋದ ವಾರ ಹೀಗೆ ಹಾಕಿ ನಾಯಿಗೆ ಒಂದು ಡಬ್ಬ ಒಳಗಡೆ ಹೋಗ್ಬಿಟ್ಟು ಹೆಂಗಾಗಿತ್ತು ಹೇಳು? ಏನು ಹೆಸರು ಇದ್ರದ್ದು? ಲಕ್ಷ್ಮಿ ಮನೆಗೆ ಬಂದಿದ್ದೇವೆ. ನಮ್ಮ ಮಾವನ ಮನೆಯಲ್ಲಿರುವ ಮಿಸ್ಟರ್ ರಾಕಿ ನೋಡಿ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿದ್ದಾನೆ. ರಾಕಿ ಇರು ಮಗ. ರಾಕಿ ಕೂಲ್. ರಾಕಿ, ನಾವು ಕಾರಲ್ಲಿ ಹೋಗೋಣ. ರಾಕಿ ಚಿನ್ನ, ರಾಕಿನ್ ಮೈಂಡ್ ಹಾರ್ತಾನೆ. ಚಿನ್ನ ಮೈ ಮೇಲೆ ಹಾರ್ತಾನೆ, ಅವ್ನು ಪಕ್ಕ ಹಾರ್ತಾನೆ. ರಾಕಿ ರಾಕಿನ ಕರ್ಕೊಂಡು ಬಾಳೆಹೊನ್ನೂರಲ್ಲಿ ಬಂದು ಮಸಾಲೆ ಪುರಿ ತಿಂದ್ವಿ. ಮೊದಲಿನ ಥರ ಟೇಸ್ಟ್ ಇಲ್ಲ ಅಂತ ನನಗೆ ಈಗ ಫೀಲ್ ಆಯಿತು. ಹಾಂ, ನಿಮ್ಮ ಥರ ಹೆಂಗ್ಸ್ನ ನೋಡ್ಲೇ ಇಲ್ಲ. ಇಲ್ಲೊಂದು ಕಡೆ ಸುಟ್ಟೋತದೆ. ಹೋಗಿ ಕೈ ತೊಳ್ಕೊಂಡು ಇದು ತಗೊಬನ್ರಿ, ಕಾಲಿಗೆ ಹಚ್ಚಿ ಸಾಯ್ಲಿ, ಬಾಳೆ ತಗೊಬನ್ರಿ. ಅಲ್ಲ, ನೀವು ಮತ್ತೆ ಎಂತ ಮುಟ್ಟಂಗಿಲ್ಲ ಅಂದ್ರು ನಾನು ಎತ್ತ ಹೋಗ್ತೆ. ಕೈ ತೊಳ್ಕೊ ಬನ್ನಿ ಆಯ್ತಾ? ನಿಮ್ಮ ಮುಖದ ದೇವ್ರಿಗೆವ್ರೆಲ್ಲ ಬೀಳೋದು ಬೇಡ ಆಯ್ತಾ? ಇಲ್ಲ ಹಂಗಾಡಲ್ಲ. ಈಗ ಎಂತ ಬೇಕು ಹೇಳಿ? ಬಾಳೆಲ್ಲ ತಗೊಬನ್ನಿ, ಇದನ್ನ ತಟ್ಟೆಗೆ ಹಾಕಿ ನೀವು ಒಂದ್ ಕಡೆಯಿಂದ ಸಪಾಟೆ ಒತ್ತ ಬನ್ನಿ. ಅವಾಗ ಇದನ್ನ ಕೀಸದ ಅಂತ, ಅದು ಹೆಂಗ್ ಕೀಸದ್ ಹೇಳಿ? ಕೀಸ್ರಿ, ಕೀಸಿ ಫಸ್ಟಿಗೆ ಕಾಸನ್ನ. ಮೊದಲೆಲ್ಲ ಮನೆಗೆ ಹೋಗಿದ್ರೆ ಅಲ್ಲಿ ಬದುಕನ್ನ ಎಂಜಾಯ್ ಮಾಡ್ತಿದ್ವಿ. ಈಗ ನಾವು ಕಾಂಟೆಂಟ್ ಮಾಡ್ತಿರೋದ್ರಿಂದ ಅದನ್ನ ಡಾಕ್ಯುಮೆಂಟ್ ಮಾಡೋ ಅವಕಾಶ ಸಿಕ್ಕಿದೆ. ಏನೇ ಹೊಸ ವಿಚಾರ ಆದ್ರೂ ಕೂಡ ಅದನ್ನ ಡಾಕ್ಯುಮೆಂಟ್ ಮಾಡ್ತಿದೀವಿ, ರೀಲ್ ಆಗಿ ಕನ್ವರ್ಟ್ ಮಾಡ್ತಿದೀವಿ, ಅಪ್ಲೋಡ್ ಮಾಡ್ತಿದೀವಿ. ಆಸ್ ಯೂಶುವಲ್ ನಮ್ಮ ತಂಬೂರಿ ರಾಕಿ ನೋಡ್ಬಗ್ಲದು, ಚಿಂಟೆ ಮಿಂಟಿ ನೋಡ್ಬಗ್ಲದು, ಕರಿಯ ಮಲಿಸನ್ ನೋಡ್ಬಗ್ಲದು ಇದ್ದೇ ಇರುತ್ತೆ. ಅವನನ್ನ ಬಿಟ್ಟು ಬೇರೆ ಯಾರನ್ನೂ ಮಾತಾಡಿಸ್ಬಾರ್ದು. ನಮ್ಮ ಕಾಂಟೆಂಟಲ್ಲಿ ನಾವು ತೋರಿಸಿದಂತಹ ರಾಗಿ ಹಲ್ವಾಯಿ ಹೀಗಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬಾಂಗಿಡಿ ಮೀನು ಬಳುಕಿದಾಗ ಎದೆ ತಾಳ ಬಳಕಿತಲ್ಲ ಎದೆ ತಾಳ ಬಳಕಿತಲ್ಲ ಅನ್ಕೊಂಡ್ಬಿಟ್ಟೆ. ಸಾರಿ ರವಿಚಂದ್ರ ಜನರೇ. ಆ್ಯಕ್ಚುಲಿ ಮೀನು ಸೋಸ್ತಿರುವಂತಹ ನಾಗರಿಕ ಬಂಧುಗಳು ನೋಡಿ, 2 kg ಮೀನನ್ನು ಸೋಸ್ತಾ ಇದ್ದಾರೆ ಈ ದಿನ. ನಾನು ಹೇಳೋದಕ್ಕೆ ಬಯಸ್ತೀನಿ, ಅಮ್ಮ ಬಟ್ಟೆ ಹಾಕ್ಬೇಡ. ನಾನು ಹಸಿರೂರ ಕಥೆಗಳು ಪೇಜಲ್ಲಿ ಈ ಮಜ್ಜಿಗೆ ಕಡಿಯೋ ವಿಡಿಯೋ ಹಾಕಿದಾಗ ತುಂಬ ನನಗೆ ಮೆಸೇಜಸ್ ಬಂದಿತ್ತು. ಇದರ
ಯಾವ ಫ್ಯಾಕ್ಟ್ರಿಲಿ ಈ ಮಷಿನ್ ತಯಾರಾಗುತ್ತೆ ಅವ್ರ ಕಡೆಯಿಂದಲೂ ಕೂಡ ಮೆಸೇಜ್ ಬಂದಿತ್ತು. ಹಾಗಾಗಿ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ನಮ್ಮ ಅಕ್ಕನ ಮನೇಲಿ ನಾವು ಮೋಸ್ಟ್ ಆಫ್ ದ ಕಾಂಟೆಂಟ್ ಶೂಟ್ ಮಾಡ್ತೀವಿ. ಅದು ತುಂಬ ಜನಕ್ಕೆ ರೀಚ್ ಆಗಿದೆ ಕೂಡ. ಈ ಸಾರಿ ಅಡಿಕೆ ಆರಿಸ್ತಿದ್ದರಿಂದ ನಮ್ಮಮ್ಮನೂ ಅಲ್ಲೇ ಇದ್ದರು, ನಾವು ಹಾಗಾಗಿ ಅಲ್ಲೇ ಹೋಗಿದ್ವಿ. ಮಗುಗೆ ನಾವು ಒನ್ನೆಸ್ ಮಾಡಿಸ್ತಾ ಇದ್ವಿ ಊಟ. ಪಪ್ಪು ತಗೋ ಮಗಳು. ಹಾಗೆ ಕಣ್ಣು ಬೀದಿ ಕಣ್ಣು ಎಲ್ಲ ಕಣ್ಣು ಹುಟ್ಟಾರೋಗ್ಲಿ. ಆ್ಯಕ್ಚುಲಿ ಇನ್ಸ್ಟಾ ರೀಲ್ಸಲ್ಲಿ ನೀವು ನೋಡಿರುವಂತಹ ಬೂತಾಯಿ ಮೀನು ಸಾರು ಇಲ್ಲಿದೆ. ಯೂಶ್ವಲಿ ನಮ್ಮಮ್ಮ ಸಾಂಬಾರಲ್ಲಿ ಖಾರ ಕುದ್ದ ಮೇಲೇ ಮೀನನ್ನು ಹಾಕೋದು, ನಾವು ಹಾಗೆ ಹಾಕ್ತೀವಿ. ಬಟ್ ಸಮ್ಟೈಮ್ಸ್ ಎರಡು ಮಿಕ್ಸ್ ಮಾಡಿ ಇಡ್ತೀವಿ, ಅದು ಕೂಡ ತುಂಬಾ ಒಳ್ಳೆ ಟೇಸ್ಟೇ ಬರುತ್ತೆ. ನಮಗೇನಂತ ಡಿಫ್ರೆನ್ಸ್ ಅನಿಸೋದಿಲ್ಲ, ಖಾರ ಚೆನ್ನಾಗಿರ್ಬೇಕಷ್ಟೇ. ಆ್ಯಂಡ್ ನನ್ನ ತಂಗಿ ಇಲ್ಲಿ ಬ್ಯಾಂಡ್ ಡೇಸಲ್ಲಿ ಹೇಗಿತ್ತು ಅನ್ನೋದನ್ನು ತೋರಿಸ್ದಾಳೆ ಆ್ಯಕ್ಟ್ ಮಾಡಿ. ನಮ್ಮ ಕಾಂಟೆಂಟ್ ಶೂಟಲ್ಲಿ ನಮ್ಮ ಚಿಂಟಿ ಮಿಂಟಿನ ನೋಡ್ತೀರಿ, ಅದೆರಡು ಕ್ಯೂಟ್ ಬೆಕ್ಕುಗಳು, ಹಾಗೆ ನಮ್ಮ ತಂಬೂರಿ. ಆ್ಯಂಡ್ ಊರಿಗೆ ಹೋದಾಗ ವಿಶೇಷ ಏನಂದರೆ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡೋದು, ಊಟ ಮಾಡೋದು, ಕೆಲಸ ಆಗ್ತಾ ಅಲ್ಲಿ ಅನುಭವಗಳನ್ನ ಹಂಚ್ಕೊಳ್ಳೋದು, ಇದೇ ತುಂಬಾ ಖುಷಿಯಾದ ವಿಚಾರ. ನಮ್ಮ ಅಕ್ಕನ ಮನೇಲಿ ಎಲ್ಲ ವಿಡಿಯೋ ಶೂಟ್ ಮಾಡಿ ಎಲ್ಲರನ್ನ ಮಾತಾಡಿಸಿ ಆದಮೇಲೆ ನಮ್ಮ ಮನೆಗೆ ಹೊರಟೆ. ಅಲ್ಲಿ ನಮ್ಮ ಅಪ್ಪಾಜಿ ಮಾತ್ರ ಇದ್ದಿದ್ದು, ನಮ್ಮಮ್ಮ ಹೇಗೂ ಇಲ್ಲೇ ಇದ್ದರು. ನಾನು ನಮ್ಮ ತಂಗಿ ಹೊರಟ್ವಿ. ತಂಬೂರಿ ಕೂಡ ಇಲ್ಲೇ ಉಳ್ಕೊಂಡಿದ್ದ. ಮನೆಗೆ ಸುಮಾರು 1.5 ತಿಂಗಳ ಬಳಿಕ ವಿ ಆರ್ ಬ್ಯಾಕ್. ಐ ಆಮ್ ಬ್ಯಾಕ್. ಓನ್ಲಿ ಮೀ, ಮತ್ತೆಲ್ಲ ಇಲ್ಲೇ ಇದ್ದಾರೆ. ಪುಟಾಣಿ ಪುಟಾಣಿ ಬಾಯಿಲ್ ಪುಟಾಣಿ 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 ಚೂರು ಬಾ ಪುಟಾಣಿ ಪುಟಾಣಿ ಚೂರು ಬಾ ಪುಟಾಣಿ ಪ್ಲೀಸ್ ಪುಟಾಣಿ ಬಾಯ್ಲಿ. ಊರಲ್ಲಿ ನಮ್ಮಲ್ಲಿ ಒಬ್ಬ ಸದಸ್ಯ ಪುಟಾಣಿ ತಂಬೂರಿ ಜೊತೆ ಆಟ ಆಡ್ತಾ ಜಗಳ ಮಾಡ್ಕೊಳ್ತಾ ಇಬ್ಬರು ಹ್ಯಾಪಿಯಾಗಿರ್ತಿದ್ರು. ಊರಲ್ಲಿ ಇಂಡಿ ಡಾಗ್ಸಿಗೆ ಮೊದಲಿಂದನೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸೋ ಕಲ್ಚರ್ ಇಲ್ಲ. ಸೊ ನಮ್ಮ ಮನೇಲಿ 14 ವರ್ಷ 15 ವರ್ಷ ಬದುಕಿದ ನಾಯಿಗಳಿಗೆ ಯಾವತ್ತೂ ನಾವು ವ್ಯಾಕ್ಸಿನೇಟ್ ಮಾಡಿಸಿರಲಿಲ್ಲ. ಬಟ್ ರೀಸೆಂಟ್ಲಿ ನಮ್ಮ ಊರಲ್ಲಿ ಸುಮಾರು 8-10 ನಾಯಿಗಳು ಓವರ್ ಡ್ರೂಲಿಂಗ್ ಆಗಿ, ಅಂದರೆ ಸಲೈವ ಫ್ಲೋ ಆಗಿ ಎಕ್ಸ್ಪೈರ್ಡ್ ಆಯಿತು. ನಮ್ಮ ಪುಟಾಣಿ ಹೆಲ್ದಿಯಾಗೇ ಇದ್ದ. ಆಲ್ ಆಫ್ ಅ ಸಡನ್ ಒಂದಿನ ಸಂಜೆ ಅವನಿಗೆ ಡ್ರೂಲಿಂಗ್ ಸ್ಟಾರ್ಟ್ ಆಯಿತು. ವೆರಿ ನೆಕ್ಸ್ಟ್ ಡೇ ನಾವು ಡಾಕ್ಟ್ರನ್ನ ಕರೆಸಿ ಇಂಜೆಕ್ಷನ್ ಎಲ್ಲ ಮಾಡಿಸಿದ್ವಿ. ಅನ್ವ್ಯಾಕ್ಸಿನೇಟೆಡ್ ಡಾಗ್ಸ್ಗೆ ಇದೊಂದು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಾಯಿತು. ದಯವಿಟ್ಟು ಇಂಡಿ ಡಾಗ್ಸ್ ಯಾರೆಲ್ಲ ಸಾಕ್ತೀರಿ, ರೋಡ್ ಸೈಡಿಂದ ತೆಗೆದುಕೊಂಡು ಹೋಗ್ತೀರಿ, ದಯವಿಟ್ಟು ವ್ಯಾಕ್ಸಿನೇಟ್ ಮಾಡಿಸಿ. ನಾವು ಮಾಡಿ ತಪ್ಪನ್ನು ನೀವು ಮಾಡಬೇಡಿ. ತುಂಬಾ ಬೇಜಾರಾಯಿತು. ಪುಟಾಣಿ ನಮ್ಮ ಬದುಕಿನ ಒಂದು ಭಾಗನೇ ಆಗಿದ್ದ. ಎಷ್ಟು ಪ್ರೀತಿ ಮಾಡ್ತಾಯಿದ್ವಿ. ಪುಟಾಣಿ ಪುಟ್ಟಕ್ಕಿದ್ದಾಗ ಹೇಗಿದ್ದ. ನನ್ನ ತಂಗಿ ಒಂದು 20 ದಿನದ ಮರಿನ ಕರ್ಕೊಂಬಂದು ಅವ್ನ ಮೈಯಲ್ಲಿದ್ದ ಟಿಕ್ಸ್ ಎಲ್ಲ ತೆಗೆದು ಸಾಕಿದ್ಲು. ವಿ ರಿಯಲಿ ಮಿಸ್ ಪುಟಾಣಿ.